ಆಡ್ತಾ ಇದ್ದಾರೆ? ರಕ್ಷಿತಾ ಫಸ್ಟ್ ಓಕೆ ಇದು ಚೆನ್ನಾಗಿದ್ರು, ಇತ್ತೀಚೆಗೆ ಅವ್ರ ಬಿಹೇವಿಯರ್ ಸ್ವಲ್ಪ ಇಷ್ಟ ಆಗ್ತಿಲ್ಲ ಸರ್. ಅಂದ್ರೆ ಇದ್ರ ರೂಮ್ಗೆ ಹೋಗಿ ಬಂದ್ಮೇಲೆ ಚೇಂಜ್ ಆದ್ರು ಚೇಂಜ್ ಆದ್ರು ಅನ್ಸುತ್ತೆ. ಅವ್ರದ್ದು ಚೈಲ್ಡಿಶ್ ಮೈಂಡ್ ಸೆಟ್ ಇದೆ, ಏನು ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ನೋಡ್ತೀರಾ? ಹಾಂ ಸರ್ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಸರ್ ಯಾಕೆ? ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಅಷ್ಟೇ ಸರ್. ಈಗ 3 ತಿಂಗಳಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಈಗ 1 ವಾರದಿಂದ ಯಾಕೋ ಎಲ್ಲಕ್ಕೂ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ? ಹಾಂ ಹೌದು. ಯಾಕಿರ್ಬೋದು? ಅವರು ಸ್ವಲ್ಪ ಬೇರೆ ಯೋಚನೆ ಮಾಡ್ತಿದ್ದಾರೆ ಅನಿಸುತ್ತೆ. ಟಾಸ್ಕ್ ಎಲ್ಲ ಸ್ವಲ್ಪ ಇದು ನೀಟಾಗಿ ಆಡ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಚಿಂತೆ ಮಾಡ್ತಿದ್ದಾರೆ ಅನಿಸುತ್ತೆ. ಅಂದರೆ ಅದರಿಂದ ಏನಾದ್ರು ಗೆಲ್ಲೋದಕ್ಕೆ ಎಫೆಕ್ಟ್ ಏನಾದ್ರು ಆಗ್ಬೋದಾ? ಏನಿಲ್ಲ ಸರ್, ಅಭಿಮಾನಿಗಳು ತುಂಬ ಜಾಸ್ತಿ ಜನ ಇದ್ದಾರೆ. ಅವರೇ ಗೆಲ್ಲೋದಂತ ಫಿಕ್ಸಾ? ಅನ್ಕೊಂಡಿದ್ದೀವಿ, ನೋಡಬೇಕು ಸರ್. ಯಾಕಂದರೆ ಈ ಸಲ ಹೇಳಿದಾರಲ್ಲ ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟೆಡ್ ಅಂತ, ಸೊ ಹೇಳೋಕ್ಕಾಗಲ್ಲ. ಏನು ಸರ್? ಹಾಂ ಓಕೆ, ಅವರು ಹೋಲಿಸ್ಕೊಂಡ್ರೆ ಹೆಣ್ಮಕ್ಳಲ್ಲಿ ಓಕೆ ಅಂತ ಅನಿಸುತ್ತೆ. ಇರ್ಬೋದು ಸರ್, 90% ಹೆಣ್ಮಕ್ಳು ಓಟು ಬಿಡ್ಬಹುದು. ಹಾಂ ಹೌದು, ಖುಷಿ ಅನ್ನಿಸ್ತು. ಯಾಕಂದರೆ ಇದು ಸೀಸನ್ ಚಪ್ಪಾಳೆ ಸಿಕ್ತಲ್ವಾ, ಅದಕ್ಕೋಸ್ಕರ. ಇವ್ರಿಗೆ ಧ್ರುವಂತ ಅವ್ರಿಗೆ ಸಿಕ್ಕಿದೆ. ಸಿಕ್ಕಿದ್ದು ಓಕೆ ಸರ್. ಓಕೆ ಇದೆ, 50-50. ಯಾರಿಗೆ ಅಂತಂದರೆ ಐಡಿಯಾ ಇಲ್ಲ. ನಮಗೆ ಒಟ್ಟಲ್ಲಿ ಗಿಲ್ಲಿ ಅಂತಾನೆ ಆಸೆ ಇರೋದು ಅಷ್ಟೇ ಸರ್. ಹಾಂ, ಗಿಲ್ಲಿ ಮತ್ತೆ ರಘು ಸರ್ ಓಕೆ. ಹಾಂ ಓಕೆ ಸರ್, ಓಕೆ ಅಷ್ಟೇ. ಯಾರು ಗೆಲ್ಬೋದು? ಗಿಲ್ಲಿ ಸರ್. ಯಾರು ಗೆಲ್ತಾರೆ? ಗಿಲ್ಲಿ ಬಿಟ್ರೆ ಇನ್ನೊಂದು ಆಪ್ಷನ್ ಅಂದ್ರೆ ರಘು. ನಿಮಗೆ? ಹಾಂ, ಆಲ್ಮೋಸ್ಟ್. ಅಂದ್ರೆ ಅಶ್ವಿನಿ ಮೇಡಮ್ ಗೆಲ್ಲೋ ಚಾನ್ಸಸ್ ಇದೆಯಾ? ಮೇಬಿ ಅಷ್ಟೇ. ಗಿಲ್ಲಿ ಗೆಲ್ಬೇಕು ಅನ್ನೋದಷ್ಟೇ. ಬಟ್ ತುಂಬಾ ಕಡೆ ಓಡಾಡ್ತಾ ಇದೆ, ಈ ಸತಿ ಲೇಡಿ ವಿನ್ನರ್ ಆಗ್ತಾರೆ, ಲೇಡಿ ವಿನ್ನರ್ನ ಗೆಲ್ಲ. ಆಗ್ಲಿ ಸರ್, ಶ್ರುತಿ ಬಿಟ್ರೆ ಇನ್ನು ಯಾರು ಗೆದ್ದಿಲ್ಲ ಅಲ್ವಾ, ಹೋಗ್ಲಿ ಗೆದ್ರು ನಮ್ಗೇನು ಬೇಜಾರಿಲ್ಲ. ಒಟ್ಲಲ್ಲಿ ಈ ಕೈಲಿ ಅಶ್ವಿನಿ ಮತ್ತೆ ಗಿಲ್ಲಿ ಇದ್ರು ಓಕೆ. ಇಬ್ಬರಲ್ಲೊಬ್ರು ಇರಬೇಕು. ಹಾಂ ಅಷ್ಟೇ. ರಕ್ಷಿತಾ ಫಸ್ಟ್ ಓಕೆ ಇದು ಚೆನ್ನಾಗಿದ್ರು, ಇತ್ತೀಚೆಗೆ ಅವ್ರ ಬಿಹೇವಿಯರ್ ಸ್ವಲ್ಪ ಇಷ್ಟ ಆಗ್ತಿಲ್ಲ ಸರ್. ಅಂದ್ರೆ ಇದ್ರ ರೂಮ್ಗೆ ಹೋಗಿ ಬಂದ್ಮೇಲೆ ಚೇಂಜ್ ಆದ್ರು ಅನ್ಸುತ್ತೆ. ಅವ್ರದ್ದು ಚೈಲ್ಡಿಶ್ ಮೈಂಡ್ ಸೆಟ್ ಇದೆ, ಏನು ಮಾಡೋಕ್ಕಾಗಲ್ಲ. ಮೆಚೂರ್ಡ್ ಇಲ್ಲ. ಅಂದ್ರೆ ಮೈಂಡ್ ಗೇಮ್ ಮಾಡ್ತಾರೆ ಅಂತ ಅನ್ಸುತ್ತೆ ಅವರು. ಇಲ್ಲ, ಮೈಂಡ್ ಗೇಮ್ ಇಲ್ಲ, ಬಟ್ ಅವಳಿಗೆ ಪೊಸೆಸಿವ್ ಇದೆ ಅಂತ ಅನ್ಸುತ್ತೆ ಅಷ್ಟೇ ಸರ್, ಇನ್ನೇನಿಲ್ಲ. ಮೆಚೂರಿಟಿ ಕಮ್ಮಿ. ಈಗ ಆಡ್ತಿರೋದು ನೋಡಿದ್ರೆ ಸ್ವಲ್ಪ ಲೈಟಾಗಿ ಕ್ರಶ್ ಇದೆ ಅನ್ಸುತ್ತೆ. ಅವ್ರಿಗೆ ಅದೇ ಕಾಮಿಡಿ ಮಾಡೋ ಹುಡುಗನ ಬೇಕು ಅಂತಾರೆ, ಆ ಥರ ಎಲ್ಲ ಇದೆ. ಹೇಳೋಕ್ಕಾಗಲ್ಲ ಸರ್, ಹೆಣ್ಮಕ್ಳು ಮನಸ್ಸಲ್ಲಿ ಏನೇನಿರುತ್ತೋ ಅಂತ. ಬಿಗ್ ಬಾಸ್ ನೋಡ್ತೀವಿ. ಗಿಲ್ಲಿ. ಗಿಲ್ಲಿ ಅವ್ರು ಆಟ ಆಡೋದು, ಅವ್ರ ಆ್ಯಟಿಟ್ಯೂಡು, ಅವ್ರು ನೋಡೋಕ್ಕೆ ಒಂಥರ ಚೆಂದ, ಅವ್ರ ಕಾಮಿಡಿ ಎಲ್ಲ ಚೆಂದ ಒಂಥರ. ರಕ್ಷಿತಾ. ಧನುಷ್. ಯಾರು ಗೆಲ್ಲಬೇಕು? ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಬಿಟ್ಟರೆ ರಕ್ಷಿತಾ. ಅಶ್ವಿನಿ ಮೇಡಮ್ ಏನೋ ಚಾನ್ಸಸ್ ಇದೆಯಾ ಗೆಲ್ಲಕ್ಕೆ? ಅಶ್ವಿನಿ ಮ್ಯಾಮ್ಗೆ ಇಲ್ಲ. ಇರ್ಬೋದೇನೋ, ಬಟ್ ಜನದ ಒಟ್ಟು ಮೇಲಿಂದ ಗೊತ್ತಿಲ್ಲ. ನಿನ್ನೆ ಸೀಸನ್ ಅಲ್ಲಿ ಚಪ್ಪಾಳೆ ಕೊಟ್ಟಿರೋದು, ಅದಿಷ್ಟ ಆಯ್ತಾ? ಬೇರೆಯವ್ರು ಕೊಡ್ಬೇಕಾಗಿತ್ತಾ? ಇಲ್ಲ, ಅವ್ರ ಎಫರ್ಟ್ ಅವ್ರು ಹಾಕವ್ರೆ. ಅವ್ರಿಗಿಂತ ಚೆನ್ನಾಗಿ ಅಂದರೆ ಅವ್ರಿಗೆ ಆರ್ಡರ್ ಮಾಡಿದಾಗಿಂದ ಗಿಲ್ಲಿ ಮತ್ತು ಕಾವ್ಯ ಅವ್ರಿಗಿಂತ ಚೆನ್ನಾಗಿ ಆಡಿರೋದಂದರೆ ಧ್ರುವಂತ್ ಮತ್ತು ಅಶ್ವಿನಿ ಮ್ಯಾಮ್. ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದ್ರಿಂದ ಏನೂ ಲಾಸ್ ಇಲ್ಲ. ಗಿಲ್ಲಿಗೆ ಸಿಗಬೇಕಿತ್ತು, ಬಟ್ ಮಿಸ್ ಆಯಿತು. ರಾಶಿಕಾ. ಟಾಪ್ 5 ಅಶ್ವಿನಿ ಮ್ಯಾಮ್. ಫಿನಾಲೆಗೆ ಗಿಲ್ಲಿ, ಕಾವ್ಯ, ರಕ್ಷಿತಾ, ರಘು, ಧನುಷ್. ಗೆಲ್ಲೋ ಚಾನ್ಸಸ್ ಏನಾದ್ರು ಇದೆಯಾ ಅಂತ ಅನ್ಸುತ್ತೆ? ಧನುಷ್ ಇಲ್ಲ. ಈ ಸತಿ ಲೇಡಿ ವಿನ್ನರ್ ಆಗಬೇಕು ಅಂತ ಕೆಲವೊಂದು ಕಡೆ ನಡೀತಾ ಇದೆ. ಲೇಡಿ ಗೆಲ್ಲಿಸ್ಬೋದು ಅಂತ ಚಾನ್ಸಸ್ ಇದೆ. ಆದರೆ ಕಾವ್ಯನ ಗೆಲ್ಲಿಸ್ಬೋದು, ಅಶ್ವಿನಿ ಮೇಡಮ್ನ ಗೆಲ್ಲಿಸ್ಬೋದು? ಕಾವ್ಯ ಗೆಲ್ತಾರ? ಕಾವ್ಯ ಈಗ ಗಿಲ್ಲಿ ಇದ್ರೇನೆ ಕಾವ್ಯ ಅಂತಾರೆ, ಅವರೇ ಗೆಲ್ತಾರೆ. ಗಿಲ್ಲಿನೇ ಹೋದ್ಮೇಲೆ ಅಂದರೆ ಅವ್ರ ಎಫರ್ಟ್ ಅವರು ಹಾಕ್ತಾವ್ರೆ ಅಲ್ವಾ. ಅಶ್ವಿನಿ ಮ್ಯಾಮ್ಗಿಂತ ಜಾಸ್ತಿ ಹಾಕಿರೋದು ಅಂದರೆ ಕಾವ್ಯನೇ ಎಫರ್ಟ್ ಜಾಸ್ತಿ ಹಾಕಿರೋದು. ಅವ್ರಿಗೆ ಅಭಿಮಾನಿಗಳು ಜಾಸ್ತಿ ಅವರೇ, ಮೋಸ್ಟ್ಲಿ ಅವರೇ ಗೆಲ್ಬೋದು ಅಂತ. ಕಿಚ್ಚನ ಲೆಫ್ಟು ರೈಟು ಯಾರು ಇರ್ತಾರೆ? ರೈಟು ಗಿಲ್ಲಿ, ಲೆಫ್ಟು ರಕ್ಷಿತಾ. ಲೆಫ್ಟ್ ಇರ್ತಾರ, ರೈಟ್ ಇರ್ತಾರ? ರೈಟ್. ಹೌದಾ? ಗಿಲ್ಲಿನೇ ಗೆಲ್ಬೇಕು? ಒಟ್ಟಲ್ಲಿ ಗಿಲ್ಲಿನೇ ಗೆಲ್ಲಬೇಕು. ಸಂಧ್ಯಾ. ಹಾಂ ನೋಡ್ತೀವಿ. ಗಿಲ್ಲಿ ಮತ್ತು ಅಶ್ವಿನಿನೂ ಇಷ್ಟ, ಗಿಲ್ಲಿನೂ ಇಷ್ಟ. ಅಂದರೆ ಗಿಲ್ಲಿ ಮತ್ತು ಅಶ್ವಿನಿ ಫೈಟಿಂಗ್ ಇಷ್ಟನಾ? ಜಗಳನೂ ಇಷ್ಟ, ಆಗ ಕಿತ್ತಾಡ್ತಾ ಇರ್ತಾರಲ್ಲ ಅದು ಇಷ್ಟ.
ಅದರಲ್ಲಿ ಇಬ್ಬರಲ್ಲೂ ಇಷ್ಟ ಅಷ್ಟೇ. ಈ ಸೀಸನಲ್ಲಿ ನಿಮಗೆ ಗಿಲ್ಲಿ ಉರ್ಸಿದ್ ಇಷ್ಟ ಆಯ್ತಾ? ಯಾವ ರೀತಿ? ಹಾಂ, ತುಂಬ ಕ್ವಾಟ್ಲೆ ಕೊಟ್ಟವನು ಎಲ್ರಿಗೂ. ಹಾಂ, ಅಂದರೆ ಈ ಸೀಸನ್ ಫುಲ್ಲು ಅಂದರೆ ಗಿಲ್ಲಿದೆ ಅಂತಾರೆ, ಒನ್ ಮ್ಯಾನ್ ಶೋ ಅಂತಾರೆ, ಅದು ನಿಜ? ಇಲ್ಲ, ಎಲ್ಲರೂ ಆಟ ಆಡಿದ್ದಾರೆ. ಧ್ರುವಂತ್, ರಾಶಿಕಾ ಎಲ್ಲ ಆಟ ಆಡಿದ್ದಾರೆ. ಗಿಲ್ಲಿಯಿಂದ ನಡೆದಿದೆ ಬಿಗ್ ಬಾಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅಶ್ವಿನಿ ಅವರು ತುಂಬ ಚೆನ್ನಾಗಿ ಆಟ ಆಡಿದಾರಲ್ಲ. ಯಾರನ್ನ ಗೆಲ್ಲಿಸ್ಬೋದು? ಗಿಲ್ಲಿ. ಪ್ರತಿಯೊಬ್ಬರು ಗಿಲ್ಲಿನೇ ಅಂತ ಇದ್ದಾರೆ. ಹಾಂ, ಅಕಸ್ಮಾತ್ ಏನಾದ್ರು ಗಿಲ್ಲಿ ಬಿಟ್ಟು ಬೇರೆಯವ್ರು ಗೆದ್ರೆ ಅಶ್ವಿನಿ ಅವ್ರು ಗೆಲ್ಬೋದೇನೋ ಮೋಸ್ಟ್ಲಿ. ಹಾಂ, ಅಶ್ವಿನಿ ಅವ್ರು ಗೆಲ್ಬೋದು. ಅಂದರೆ ಮುಂಚೆಯಿಂದ ನಿಮಗೆ ಅಶ್ವಿನಿ ಅವ್ರು ಇಷ್ಟ ಇದ್ರಾ, ಏನು ಇತ್ತೀಚೆಗೆ ಇಷ್ಟ ಆಗ್ತಾ ಇದ್ದಾರಾ? ಮುಂಚೆಯಿಂದಲೂ ಇಷ್ಟ ಇದ್ರು. ಇಷ್ಟ ಇತ್ತು. ಅಂದರೆ ಒಂದೆರಡು ವೀಕ್ ಅಂದರೆ 8 ಮಾಡ್ತಿದ್ರು ಅಷ್ಟೇ. ಹಾಂ, ಇಷ್ಟ. ಎಪಿಸೋಡ್ ನೋಡಿದ್ರಾ? ಹಾಂ, ನೋಡಿದ್ವಿ. ಸೀಸನ್ ಹಾಂ, ತುಂಬ ಖುಷಿ ಆಯಿತು. ಅಶ್ವಿನಿ ಅವ್ರಿಗೂ ಸಿಕ್ಕಿದ್ದು, ಇವ್ರಿಗೆಲ್ಲ ಸಿಕ್ಕಿದ್ದು ತುಂಬ ಖುಷಿ. ಸರಿಯಾಗಿದೆಯಾ ಅದು? ಹಾಂ, ಸರಿ ಇದೆ. ಅವ್ರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಅದರಲ್ಲೇನು ಬೇರೆ ಮಾತಿಲ್ಲ. ಲಾಸ್ಟ್ ಆಟದಲ್ಲಿ ಅವರು ತುಂಬ ಟಾರ್ಗೆಟ್ ಮಾಡಿದ್ರು, ಸೊ ಹಂಗಾಗಿ ಕೊಟ್ಟಿದ್ದು ಒಳ್ಳೇದಾಯಿತು. ಅಂದರೆ ಅವ್ರಿಗೆ ಧ್ರುವಂತ್ ಮತ್ತು ಅಶ್ವಿನಿ ತುಂಬ ಟಾರ್ಗೆಟ್ ಮಾಡಿದ್ದಾರೆ. ಈಗ ನಿನ್ನೆ ಅಶ್ವಿನಿ ಮೇಡಮ್ಗೂ ಕಿಚ್ಚನ್ ಚಪ್ಪಾಳೆ ಸಿಕ್ತು, ಅವ್ರಿಗೂ ಸೀಸನಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ತು. ಹೌದು. ಅದಕ್ಕಿಂತ ಚೆನ್ನಾಗಿ ಆಡಿರೋರು ಯಾರಾದರೂ ಇದ್ರು ಅಂತ ಇಲ್ಲ ಇಲ್ಲ ಅನ್ಸುತ್ತಾ? ಇಲ್ಲ, ತುಂಬ ಇಲ್ಲ, ಯಾರಿಲ್ಲ. ಧ್ರುವಂತ್ ತುಂಬ ಚೆನ್ನಾಗಿ ಆಟ ಆಡಿದ್ರು. ಸೆಲೆಕ್ಟ್ ಮಾಡೋದು ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿದ್ದು ಕಡಿಮೆ. ಇಲ್ಲಿ ಗೇಮಿಂದ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಅವ್ರಿಗೆ ಕೊಟ್ಟಿರಲಿಲ್ಲ ಅವಕಾಶ, ಅಷ್ಟು ಬಿಟ್ಟರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಈಗ ಹಳೆ ಸೀಸನ್ಗೂ ಈ ಸೀಸನ್ಗೂ ಕಂಪೇರ್ ಮಾಡಿದ್ರೆ ಈ ಸೀಸನ್ ಚೆನ್ನಾಗಿತ್ತು ಅನ್ಸುತ್ತಾ, ಅದಕ್ಕಿಂತ ಕಡಿಮೆ ಇತ್ತು? ಹಾಂ, ಗಿಲ್ಲಿ ಇದರಿಂದ ಸ್ವಲ್ಪ ಬೆಸ್ಟ್ ಅನಿಸ್ತು ಮೋಸ್ಟ್ಲಿ. ಹಾಂ, ಅವ್ನು ತುಂಬ ಕ್ವಾಟ್ಲೆ ಕೊಟ್ಟಿದ್ದು, ಕಾಮಿಡಿ ಮಾಡಿದ್ದು, ಅದರಿಂದ ಒಂದು ಸ್ವಲ್ಪ ಬೆಸ್ಟ್ ಅನಿಸ್ತು. ಇಷ್ಟ ಗಿಲ್ಲಿನೇ ಗೆಲ್ಲಬೇಕು, ಫಿನಾಲಿಗೆ ಅವರೇ ಬರಬೇಕು ಅನ್ನೋದೇ ಆಸೆ ಇದೆ. ಅವ್ರ ಆ್ಯಟಿಟ್ಯೂಡು ಸರ್ ಇಲ್ಲ, ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬೇರೆಯವ್ರು ಯಾವ ರೀತಿ ಮಾತಾಡಿದ್ರು ಅದಕ್ಕೆ ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿನೇ ಗೆಲ್ಲಬೇಕು ನಮಗೆಲ್ಲ. ಸೀಸನ್ ಚಪ್ಪಾಳೆನ ಧ್ರುವಂತ್ ಕೊಟ್ಟರು. ಹೌದು ಸರ್, ಅದನ್ನೇ ಹೇಳಿ. ಸೀಸನಲ್ಲಿ ಯಾರು ಏನು ಹಾಕ್ಕೊಂಡ್ರು, ರಾಜನ ಥರ ಬನೀನ್ ಹಾಕ್ಕೊಂಡು ರಾಜ ಆಗಿದ್ದೆ ಯಾರೋ ಗಿಲ್ಲಿನೇ. ಒಟ್ಟಾಗಿ ಗಿಲ್ಲಿನೇ ಗೆಲ್ಲಬೇಕು ಅನ್ನೋ ಆಸೆ. ಧ್ರುವಂತ್ ಚಪ್ಪಾಳೆ ಕೊಟ್ಟಿದ್ದು ಬೇರೆಯವ್ರಿಗೆ ಕೊಡ್ಬೇಕಿತ್ತು ಅನಿಸ್ತಾ, ಇಲ್ಲ ಅವ್ರಿಗೆ ಕೊಟ್ಟು ಸರಿಯಾಗಿದೆಯಾ? ನನಗೆ ಗಿಲ್ಲಿ ಕೊಡಬೇಕಿತ್ತು ಸರ್, ಗಿಲ್ಲಿದು ಇಷ್ಟ. ಹಾಂ, ನನಗೆ ಗಿಲ್ಲಿ ಕೊಡಬೇಕಿತ್ತು, ಬಟ್ ಅವ್ರಿಗೆ ಕೊಡಬಾರ್ದಿತ್ತು. ಮೇಯ್ನು ಫಸ್ಟ್ ಗಿಲ್ಲಿನೇ ಬರಬೇಕಿತ್ತು. ಹೌದು ಸರ್, ಸೀಸನ್ ಫುಲ್ಲು ಅವರೇನೆ. ಮತ್ತು ಎಲ್ಲರಿಗೂ ಜಾಸ್ತಿ ಇದು ಮಾಡಿದ್ದು ಕೂಡ ಅವರೇ. ನನಗೆ ತುಂಬ ಇಷ್ಟ ಆಗಿದ್ದು ಗಿಲ್ಲಿ ಸರ್. ಅಶ್ವಿನಿಗೆ ಸ್ವಲ್ಪ ಅಷ್ಟೇ, ಇಷ್ಟ ಏನಿಲ್ಲ ಸರ್. ಅವ್ರು ಡಬಲ್ ಗೇಮ್ ಜಾಸ್ತಿ ಇದು ಮಾಡ್ತಾರೆ. ಅವ್ರ ಕಡೆ ಒಂದು ಇವ್ರ ಕಡೆ ಒಂದು ಮಾತಾಡಬಾರ್ದಲ್ಲ, ಒಂದೇ ಥರ ಇರಬೇಕು. ಜೊತೆಲಿದ್ದಾಗ ಅವ್ರನ್ನ ಬೇಡ ಅನ್ನೋದು, ಬೇರೆಯವ್ರು ಬಂದಾಗ ಅವ್ರು ಬೇಕು ಅನ್ನೋದು ಅದು ತುಂಬ ತಪ್ಪಿದೆ. ಸ್ವಾರ್ಥ ಇರಬಾರ್ದು ಜಾಸ್ತಿ ಅಲ್ವಾ. ಧ್ರುವಂತ್ ಪರವಾಗಿಲ್ಲ, ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರ ಬಗ್ಗೆ ಏನಂತ ಇದೆ. ರಕ್ಷಿತಾ ಸೂಪರ್. ಅವರು ಮಂಗಳೂರವರಾದರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಆ ಥರ ಇಲ್ಲ ಸರ್, ಇದೆಲ್ಲ ಕ್ಯಾಶುಯಲಾಗಿ ತೊಗೋಬೇಕು. ಫ್ರೆಂಡ್ಶಿಪ್ಪು ಕಾವ್ಯ ಮತ್ತು ಗಿಲ್ಲಿ ಅಂತ ಹೇಳ್ತಾರೆ. ಇವಾಗ ರಕ್ಷಿತನ ತುಂಬ ತಪ್ಪಿದೆ. ಎಲ್ಲ ಫ್ರೆಂಡ್ಶಿಪ್ಪಲ್ಲಿ ಕಾಮನ್, ಅದೆಲ್ಲ ಯಾರಿಗೂ ಹಂಗೆಲ್ಲ ಕಮೆಂಟ್ ಕೊಡಬಾರ್ದು ಜಾಸ್ತಿ ಅಲ್ವಾ. ಹೇಳೋಕ್ಕಾಗಲ್ಲ ಸರ್, ಅದು ಅವರಿಬ್ಬರಲ್ಲಿ ಏನಿದೆಯೋ ಯಾರಿಗೆ ಗೊತ್ತಾಗಲ್ಲ ಅಲ್ಲ ಲಾಸ್ಟಲ್ಲಿ. ಬಟ್ ಬಿಗ್ ಬಾಸಲ್ಲಿ ಆದರೆ ಲಾಸ್ಟಲ್ಲಿ ಎಂಡ್ ಆಗಿದೆ ಏನೋ ಹೇಳೋದವರು. ಯಾರೋ ಜೊತೆ ಆಗಲ್ಲ, ಯಾರೋ ಒಬ್ಬೊಬ್ರು ಅಷ್ಟೇ. ಅಷ್ಟೇ ಸರ್, ಅದು ಗೇಮ್ಗಳಲ್ಲಿ ಆಟ ಆಡಬೇಕು, ಆಡ್ತಾರೆ. ರಘುವರು ಆಡ್ತಾ ಇದ್ದಾರೆ ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ. ನನಗೆ ಇಷ್ಟ ಆಗಿದೆ, ಇವಾಗ ಇಷ್ಟ ಆಗ್ತಾ ಇದೆ. ಮುಂಚೆ ಅವರು ಆಟಿಟ್ಯೂಡ್ ತೋರಿಸ್ತಾ ಇದ್ರು ಗಿಲ್ಲಿ ಮೇಲೆ, ಇವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದೆ. ನನಗೆ ಗಿಲ್ಲಿ ಬರ್ತಾರೆ ಅಂತ. 5 ಮೆಂಬರ್ಸಲ್ಲಿ ರಕ್ಷಿತಾ, ಗಿಲ್ಲಿ, ರಘು ಮತ್ತು ಕಾವ್ಯ. ಆ ಥರ ಹೇಳ ಯಾರಾದರೂ ಗಿಲ್ಲಿ ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಗಿಲ್ಲಿಗೆ ರಕ್ಷಿತಾ ಚೆನ್ನಾಗಿ ಆಡ್ತಾರೆ. ಹಾಂ, ಆಡ್ತಾರೆ. ಡಬಲ್ ಸ್ಟ್ಯಾಂಡ್ ತಗೋತಾರೆ ಅಂತ ಹೇಳ್ಬಿಟ್ಟು ತುಂಬ ಕಡೆ ಕೇಳಬೇಕು. ಇರ್ಬೋದು ಸರ್. ಅನಿಸ್ತಾ ನಿಮಗೆ? ನಂಗೆ ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ ಆದರೆ ಖುಷಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಹಾಂ, ಹೇಳಿ ಸರ್. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ ಸರ್. ಯಾರು ಇಷ್ಟ? ನಮ್ಗೆ ರಘು ಸರ್ ಯಾಕೆ? ತುಂಬ ಚೆನ್ನಾಗಿ ಆಡ್ತಾರೆ ಸರ್. ಅವರು ಏನು ಭೀ ಯಾರಿಗೂ ನೋವು ಮಾಡಲ್ಲ, ಚೆನ್ನಾಗಿ ಆಡ್ತಾರೆ ಸರ್. ರಘು ಗಿಲ್ಲಿ ಕಾಮಿಡಿ ಹೇಗೆ ಇಷ್ಟ ಆಗುತ್ತೆ ನಿಮಗೆ? ತುಂಬ ಇಷ್ಟ ಆಗುತ್ತೆ ಸರ್. ಹಾಂ, ಗಿಲ್ಲಿ ತುಂಬ ಕೋಟೆ ಕೊಡ್ತಾ ಇದ್ದಾರೆ ರಘುಗೆ. ಹಾಂ, ಹೌದು ರೀ, ಭಾಳ ಅವ್ರು ಇಬ್ಬರದು ಮತ್ತು ರಕ್ಷಿತಾ ಮುಗಾರು ಕಾಮಿಡಿನೇ ರೀ. ನಗಿಸ್ತಾರೆ, ತುಂಬ ಇಷ್ಟ ಸರ್. ಅಶ್ವಿನಿ ಅವರು ಭೀ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವಾಗ ಈ ಚಿಚ್ಚನ ಚಪ್ಪಳಿ ತೊಗೊಂಡ್ರಲ್ರಿ, ಈ ವಾರ ಸೂಪರಾಗಿ ಆಡ್ತಾ ಇದ್ದಾರೆ ಅವರು.
ಧ್ರುವಂತ್ಗೆ ಸೀಸನಲ್ಲಿ ಕಿಚ್ಚನ್ ಚಪ್ಪಾಳೆ ಕೊಟ್ಟಿದ್ದು ಹೇಗೆ ಅನಿಸ್ತು? ಸಖತ್ತೈತೆ ಸರ್ ಅವರು ನೀವು ಓಕೆನಾ? ಓಕೆ ಸರ್ ಗಿಲ್ಲಿ ಗೆಲ್ಲಿ ಚೆನ್ನಾಗಿ ನಾವು ಪಕ್ಕ ಕಿಚ್ಚನ ಅಭಿಮಾನಿ ಸರ್ ನಾವು ಈಗ ಗಿಲ್ಲಿ ಹೇಗೆ ಆಡ್ತಾ ಇದ್ದಾರೆ? ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ ಸರ್. ಈಗ ನಿಮ್ಮ ಪ್ರಕಾರ ರಘು ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಈಗ ರಘು ಅವ್ರು ಗೆಲ್ಬೇಕಾ ಗಿಲ್ಲಿ ಗೆಲ್ಬೇಕಾ? ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೋತಿದ್ದಾನೆ. ಆಟ ಅಂದರೆ ಏನೂ ಆಟ ಆಡಿಲ್ಲ ಅಷ್ಟು ಅವರು. ರಘು ಅವ್ರು ನೋಡಿದ್ರೆ ಎಲ್ಲ ಕಾಮಿಡಿ ಮಾಡ್ತಾರೆ, ಆಟನೂ ಆಡಿದ್ದಾರೆ. ಲಕ್ಷ್ಮಿ ನೋಡ್ರೆ ರಘು ಅವ್ರು ಗೆಲ್ಲಬೇಕು ಅಂತ ನಾನು ಅಷ್ಟೇ. ಎಲ್ಲದರಲ್ಲೂ ಇದ್ದಾರೆ ರಘು. ಹಾಂ ಎಲ್ಲದರಲ್ಲಿ ಇದ್ದಾರೆ ಅವರು. ಈಗ ಕಿಚ್ಚನ ಲೆಫ್ಟ್ ಟು ರೈಟು, ಒಂದು ಕಡೆ ರಘು ಬರ್ತಾರೆ, ಇನ್ನೊಂದು ಕಡೆ ಗಿಲ್ಲಿ ಬರ್ಬೋದು. ಗಿಲ್ಲಿ ಬರ್ತಾರೆ. ಹಾಂ ರಘು ಗೆಲ್ಲಿಬೇಕು. ರಘು ಗೆಲ್ಬೇಕಾ? ಯಾರು ಗೆಲ್ಬಾರ್ದು? ಗೆಲ್ಬಾರ್ದು ಆ ಥರ ಏನಿಲ್ಲ ಸರ್. ಗಿಲ್ಲಿ ಗೆದ್ರೆ ಓಕೆನಾ? ಓಕೆ ಸರ್, ಯಾರು ಗೆದ್ರು ಓಕೆ. ಅಂದರೆ ನಮಗೆ ರಘು ಭಾಳ ಇಷ್ಟ ಸರ್. ಅಶ್ವಿನಿ ಗೌಡರು ಗೆದ್ರೆ ಅವರು ಯಾರಾದ್ರು ನಮ್ಗೆ ಇಷ್ಟ ಸರ್ ರಘು. ಓಕೆನೆ, ಯಾರು ಗೆದ್ರು ಓಕೆ. ಈ ಸತಿ ಲೇಡಿ ವಿನ್ನರ್ ಆಗ್ತಾರೆ ಅಂತ ಒಂದು ಮಾತಿದೆ. ಆದರೂ ತುಂಬಾ ಸರ್ ಆಗಬೇಕು ಅವರು. ಕಾವ್ಯ ಆಗ್ಬೇಕಾ ಅಶ್ವಿನಿ ಗೌಡ ಆಗ್ಬೇಕಾ? ಅಶ್ವಿನಿ ಗೌಡ ಆಡ್ಬೇಕು ಸರ್. ಅಶ್ವಿನಿ ಗೌಡ ಅವರು ಪಾಪ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಪಾಪ ಭಾಳ ಇದಾಗಿ ಆಡ್ತಾ ಇದ್ದಾರೆ.